ಯಲಹಂಕದ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಭಾವೈಕ್ಯತೆ ಮೂಡಿಸುವ ನಿಟ್ಟಿನಲ್ಲಿ ಶುಕ್ರವಾರ ಏರ್ಪಡಿಸಿದ್ದ TSFGC ಉತ್ಸವದಲ್ಲಿ ವಿದ್ಯಾರ್ಥಿಗಳಿಂದಲೇ ಅನಾವರಣಗೊಳಿಸಲಾಗಿದ್ದ ಭಾರತದ ಕೃಷಿ ಪದ್ಧತಿಯ ಎತ್ತಿನ ಬಂಡಿ ಸೇರಿದಂತೆ ವೈವಿಧ್ಯಮಯ ಸಂಸ್ಕೃತಿ, ಆಚಾರ, ವಿಚಾರ, ಉಡುಪು, ವಿವಿಧ ಹಬ್ಬಗಳ ಆಚರಣೆ, ಆಹಾರ ಸೇರಿದಂತೆ ದೇಶದ ವೈವಿಧ್ಯಮಯ ಪರಂಪರೆಯ ಚಿತ್ರಣಗಳ ಮಾದರಿಗಳು ಮನಸೂರೆಗೊಳಿಸಿದವು. SFGC ಉತ್ಸವವನ್ನು ಉದ್ಘಾಟಿಸಿದ ನಂತರ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಟ್ರಸ್ಟಿ WD ಮಾನ್ಯ ಅಶೋಕ್ ರವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಭಾವೈಕ್ಯತೆ ಮೂಡಿಸುವುದು, ದೇಶದ ಸಂಸ್ಕೃತಿ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಪ್ರಸ್ತುತ ದಿನಗಳಲ್ಲಿ ಇಂತಹ ಉತ್ಸವಗಳು ಅತ್ಯವಶ್ಯಕವಾಗಿದೆ ಎಂದರು. ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ SN ವೆಂಕಟೇಶ್ ಮಾತನಾಡಿ, ಶಿಕ್ಷಣದ ಜೊತೆಗೆ ಭಾವೈಕ್ಯತೆ, ಭಾರತೀಯ ಸಂಸ್ಕೃತಿ ಪರಂಪರೆಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನವಾಗಿ ಶೇಷಾದ್ರಿಪುರಂ ಕಾಲೇಜು ವತಿಯಿಂದ ಕಳೆದ ಹಲವು ವರ್ಷಗಳಿಂದ ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿ ಈ ಉತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯೆ ಗೋದಾಮಣಿ, MBA ವಿಭಾಗದ ನಿರ್ದೇಶಕ ಡಾಕ್ಟರ್ ವಿನಯ್, ಶೇಷಾದ್ರಿಪುರಂ PU ಕಾಲೇಜಿನ ಪ್ರಾಂಶುಪಾಲರಾದ ದೊಡ್ಡೇಗೌಡ, ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥೆ ಭಾವನಾ, ಪ್ರೊಫೆಸರ್ HB ಶಿವಕುಮಾರ್ ಸೇರಿದಂತೆ ಬೋಧಕ, ಬೋಧಕೇತರ ಸಿಬ್ಬಂದಿಗಳಿದ್ದರು. ಶಿಕ್ಷಣ ದತ್ತಿಯಿಂದ ಆಯೋಜಿಸಿರುವ SFGC ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ ಆಯೋಜಿಸಿರುವ ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಎಲ್ಲ ಥರದ ಹಬ್ಬಗಳನ್ನು, ಆಚರಣೆಗಳನ್ನು ಹುಡುಗರು ಚೆನ್ನಾಗಿ ತೋರಿಸಿದ್ದಾರೆ. ಈ ರೀತಿಯಾಗಿ ವರ್ಷಗಳಿಂದ ನಡೀತಾ ಬಂದಿದೆ. ಎಲ್ಲರ ಅನ್ಯೋನ್ಯತೆಯನ್ನು ತೋರಿಸ್ತದೆ ಮತ್ತು ಎಲ್ಲರ ಪಾರ್ಟಿಸಿಪೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಈ ದಿನದ ಕಾರ್ಯಕ್ರಮ. ಪ್ರಿನ್ಸಿಪಲ್ ಈಗ ಅದ್ರ ಬಗ್ಗೆ ಹೇಳ್ತಾರೆ. ಈ ದಿನ ನಾವು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ SFGC ಉತ್ಸವವನ್ನು ಎಲ್ಲ ವಿದ್ಯಾರ್ಥಿಗಳು ಭಾವೈಕ್ಯತೆಯ ಸಲುವಾಗಿ ಮತ್ತು ಸಂಸ್ಕೃತಿಯನ್ನು ಬಿಂಬಿಸತಕ್ಕಂಥ ಅತಿ ದೊಡ್ಡ ಒಂದು ಬಯಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ 3,000 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸುಮಾರು 18 ರಾಜ್ಯಗಳಿಂದ ವಿದ್ಯಾರ್ಥಿಗಳು ಇದ್ದಾರೆ, ವಿದೇಶಿ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಬೆಂಗಳೂರಿನ ಹೊರತುಪಡಿಸಿ ಬೇರೆ ಡಿಸ್ಟ್ರಿಕ್ಟ್ನ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಅಧ್ಯಯನವನ್ನು ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದುಗೂಡಿ ಈ ಒಂದು ಭಾವೈಕ್ಯತೆಯ ಒಂದು ಸಮಾರಂಭ ಅಂತಲೇ ಹೇಳ್ಬೋದು, ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ದತ್ತಿ ಇಂದ ನಮಗೆ ಅನೇಕವಾದ ಸೌಲಭ್ಯವನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ನನ್ನ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ WD ಅಶೋಕ್ ಸರ್ ಬಂದಿದ್ದಾರೆ. ಅವರು ನಮ್ಮ IPSC ಹೆಡ್ ಆಗಿದ್ದಾರೆ. ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ IPSC ಹೆಡ್ಡು. ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ನನ್ನ ಜೊತೆಗೆ ಪ್ರೊಫೆಸರ್ ವಿನಯ್, ಪ್ರೊಫೆಸರ್ ದೊಡ್ಡೇಗೌಡ ಸರ್, ಪ್ರೊಫೆಸರ್ ರಾಜೀವ್ ಪಿಳ್ಳೆ ಮೇಡಮ್ ಕೂಡ ಇದ್ದಾರೆ. ಅವರಿಗೆಲ್ಲ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಏನೇನಿದೆ ಸರ್ ಈ ಉತ್ಸವದಲ್ಲಿ? ಕಾಲೇಜ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರತಿ ವರ್ಷ ನಡೆಯುವಂಥ ಹಬ್ಬ, ಪ್ರತಿ ವರ್ಷ ಒಂದೊಂದು ಹೆಸರಲ್ಲಿ ನಡೆಯುತ್ತೆ. ಈ ವರ್ಷ SFGC ಉತ್ಸವ ಅಂತ ಹೆಸರು ಕೊಟ್ಟು ಮಾಡ್ತಾ ಇದ್ದೀವಿ. ಭಾರತೀಯ ಪ್ರಮುಖ ಹಬ್ಬಗಳನ್ನು ಪ್ರತಿಯೊಂದು ತರಗತಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಹಬ್ಬ, ಒಂದು ಪ್ರಮುಖವಾದದ್ದು ಅಂದರೆ ಮದುವೆ ಮನೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಳೆ ಶಾಸ್ತ್ರದಿಂದ ಹಿಡಿದು ಅರಿಶಿಣ ಕುಟ್ಟೋ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಗೌರಿ ಪೂಜೆ ಎಲ್ಲವನ್ನೂ ಮಾಡಿ ಮಾಂಗಲ್ಯ ಧಾರಣೆ, ಬೊಂಬೆಗಳ ಮದುವೆನೂ ಮಾಡಿಸಿ ತುಂಬ ವಿಶೇಷವಾಗಿ ಮಾಡಿದ್ದಾರೆ. ಅದರ ಜೊತೆಗೆ ನಾಗಪಂಚಮಿ, ತುಳಸಿ ಪೂಜೆ, ಎಲ್ಲ ಥರದ ಹಬ್ಬಗಳನ್ನು ಪ್ರತಿ ತರಗತಿಗಳಲ್ಲೂ ಮಾಡಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಕ್ರಿಯಾಶೀಲತೆ, ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ತರಬೇಕು, ಹಾಗೂ ಪ್ರತಿಯೊಬ್ಬರಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಏನು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದರಿಂದ ಬೇರೆ ವಿದ್ಯಾರ್ಥಿಗಳಿಗೂ ಇದರ ಬಗ್ಗೆ ಅರಿವಳಿಕೆ ಬರಲಿ. ಎಷ್ಟೋ ಜನ ಬಂಡಿನೇ ನೋಡಿರಲ್ಲ, ಎತ್ತನ್ನು ನೋಡಿರಲ್ಲ, ಅವ್ರಿಗೋಸ್ಕರ ಅದನ್ನು ಅಟ್ಲೀಸ್ಟ್ ಅವರು ಅನುಭವಿಸಲಿ, ಅದು ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಭಾವನಾ ಅಂತ. ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೀನಿ. ಈ ಸತಿ SFGCಯಲ್ಲಿ ಕಲ್ಚರಲ್ ಕನ್ವೀನರ್ ಆಗಿದ್ದೀನಿ. ಗಣೇಶ ಹಬ್ಬ ಅನ್ನೋದೇ ಒಂದು ಎಲ್ಲರೂ ಹೊಂದಾಣಿಕೆಯಿಂದ ಒಗ್ಗಟ್ಟನ್ನ ಬೆಳೆಸುವಂಥ ಪೂಜೆ ಆಗಿರೋದ್ರಿಂದ ಮಕ್ಕಳಲ್ಲಿ ಹೊಂದಾಣಿಕೆ ಮತ್ತು ಫ್ರೆಂಡ್ಶಿಪ್. ಎಷ್ಟೊಂದು ದಿನ ಕಾಲೇಜಿಗೆ ಬರ್ತಾರೆ, ಇವತ್ತೊಂದು ದಿನ ಅಂತ ಎಲ್ಲರೂ ಬೇಜಾನ್ ಜನ ಬರ್ತಿರ್ತಾರೆ.
ಮಕ್ಕಳಲ್ಲಿ ಹೊಂದಾಣಿಕೆ ಆಗಲಿ, ಸ್ಟೂಡೆಂಟ್ಸಲ್ಲಿ ಟೀಮ್ ಬಿಲ್ಡಿಂಗ್ ಟ್ಯಾಲೆಂಟ್ ಆಗಲಿ ಅದೆಲ್ಲ ಬೆಳೆಸೋದಕ್ಕಂತ ನಮ್ಮ ಕಾಲೇಜಲ್ಲಿ ಇದೊಂದೇ ಅಲ್ಲ, ಪ್ರತಿ ವರ್ಷವೂ ನಡೀತಾನೆ ಇರುತ್ತೆ. ನಿಮ್ಮ ಹೆಸರು? ನರೇಂದ್ರ PS ಅಂತ, ಯಾವ ಕ್ಲಾಸು? BSc 6 ಕರೆಸಿದ್ದೀರಿ, ತುಂಬ ಚೆನ್ನಾಗಿದೆ. ಈ ಸತಿ ಗ್ರ್ಯಾಂಡಾಗಿ EMCನ ತುಂಬ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಶಾ ಅಂತ. ಯಾವ ಕ್ಲಾಸು? BSc EMC 4th ಸೆಮ್.